ಮನುಷ್ಯ ಮೂಲತಃ ಅವನ ಅತ್ಯಂತ ಪ್ರಾಮಾಣಿಕತೆ, ನೈತಿಕತೆ, ಎಥಿಕ್ಸನ್ನು ಒಳಗೊಂಡಿರುವಂಥ ಕೆಲವು ಅವನದೇ ಆದಂಥ ಜೀವನ ತತ್ವಗಳನ್ನು ಅಳವಡಿಸಿಕೊಂಡಿರುವಂಥ ಅಂಶಗಳು ಅವನು ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ ಎಲ್ಲರಲ್ಲಿಯೂ ಕೂಡ ಸಹಜವಾಗಿ ಇನ್ಬಿಲ್ಟ್ ಆಗಿರ್ತವೆ. ಮನುಷ್ಯ ಯಾಕೆ ಕ್ರೂರವಾಗಿ ವರ್ತನೆ ಮಾಡ್ತಾನೆ ಅಂತಂದರೆ ಆ ಸಂದರ್ಭಗಳು, ಅವನ ಪರಿಸರ, ಅವನ ವ್ಯಕ್ತಿತ್ವದ ಬೆಳವಣಿಗೆಗಳ ಆಯಾಮವನ್ನು ಅನುಸರಿಸಿಕೊಂಡು ಅವನು ಕೆಲವು ಜೀವನದಲ್ಲಿ ತಪ್ಪುಗಳನ್ನು ಮಾಡ್ತಾನೆ. ಬುದ್ಧ ನಮ್ಮೆಲ್ಲರಿಗೂ ಮಾರ್ಗದರ್ಶಕ. ಬುದ್ಧನ ನೈತಿಕ ಮಾರ್ಗ, ಅತ್ಯಂತ ಸಹಜವಾಗಿರುವಂಥ ಬದುಕಿನ ಮಾರ್ಗಗಳನ್ನು ಬುದ್ಧ ಹೇಳಿರೋದ್ರಿಂದ ಬುದ್ಧನೇ ನಮಗೆಲ್ಲ ಆದರ್ಶ ಗುರು ಅಂಥೇಳಿ ನಾವು ಅಂದ್ಕೊಳ್ಬೋದು. ಯಾಕೆಂದರೆ ಬುದ್ಧ ಮಾರ್ಗದಲ್ಲಿ ತಾತ್ವಿಕತೆ ಇದೆ, ನೈತಿಕತೆ ಇದೆ, ಆದರ್ಶಗಳಿದ್ದಾವೆ, ಬದುಕಿನ ಒಂದು ಸಹಜ ರೀತಿ ನೀತಿಗಳನ್ನು ನಾವಲ್ಲಿ ಕಾಣ್ತೀವಿ. ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ ಮನುಷ್ಯನ ವ್ಯಕ್ತಿತ್ವದ ಒಳ ಹೊರಗಿನ ಅಂತರವನ್ನು, ಮನುಷ್ಯತ್ವ ಮತ್ತು ಬುದ್ಧತ್ವಗಳ ಮಧ್ಯದಲ್ಲಿರುವಂಥ ಸಾಮ್ಯತೆಯನ್ನು, ಸಮಾಜದ ಪ್ರಗತಿಯಲ್ಲಿ ಮಾನವನ ಮೆಟ್ಟಿಲುಗಳು ಹೇಗಿದ್ದರೆ ಚೆನ್ನ ಎನ್ನುವ ಮಾತುಗಳನ್ನು, ಈ ಮಾತುಗಳನ್ನು ಆಡಿದವರು ಚಿತ್ರದುರ್ಗದ ಹೆಸರಾಂತ ಸಾಧಕರಲ್ಲಿ ಒಬ್ಬರಾದಂಥ ಡಾಕ್ಟರ್ ವಿ ಬಸವರಾಜರವರು. ಆತ್ಮೀಯರೇ, ಚಿತ್ರದುರ್ಗದ ಬಿಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮದ ಇಂದಿನ ಮುಖ್ಯ ಅತಿಥಿ ನನ್ನೊಟ್ಟಿಗೆ ಇರುವಂಥವರು ಚಿತ್ರದುರ್ಗದ ಹೆಸರಾಂತ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿ ಬಸವರಾಜರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಬರ್ಮಾಡ್ಕೊಳ್ತೇನೆ. ನಿಮ್ಮೊಟ್ಟಿಗೆ ಒಂದಷ್ಟು ಮಾತುಗಳನ್ನು, ಮನದಾಳದ ಮಾತುಗಳನ್ನು ಹಂಚಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಿಮಗೂ ನಮಸ್ಕಾರ ಸರ್. ಸರ್, ತಾವು ಒಬ್ಬ ಪ್ರಾಧ್ಯಾಪಕರಾಗಿ, ಅಂದರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತಹ ಬಸವರಾಜ್, ಡಾಕ್ಟರ್ ಬಸವರಾಜ್ ಆಗಿ ಪ್ರಾಧ್ಯಾಪಕರಾಗಿ ಇವತ್ತು ಹಿರಿಯೂರಿನಂತಹ ನಗರ ಪ್ರದೇಶದಲ್ಲೊಂದು ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿ, ಪ್ರೊಪರೇಟರ್ ಆಗಿ ಕೆಲಸವನ್ನು ಮಾಡುತ್ತಾ ಬಹಳ ಎತ್ತರಕ್ಕೆ ಬೆಳೆದವರು. ತಮ್ಮದೇ ಆದಂತಹ ಹಲವತ್ತು ನೀತಿ ನಿಯಮಗಳ ಅಡಿಯಲ್ಲಿ ರಂಗಕಲೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಕವಿತೆಯ ಸಾಹಿತ್ಯದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ಈ ರೀತಿಯಾಗಿ ಬೆಳೆದ ಬಸವರಾಜ್ ಬಾಲ್ಯದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ಕೇಳಿದೆ. ಸರ್ ನಮಸ್ಕಾರ. ನಂದು ಹಿರಿಯೂರು ತಾಲೂಕು ಹುಚ್ಚವನಹಳ್ಳಿ ಗ್ರಾಮ. ಮೂಲತಃ ನಾವು ಚಳ್ಳಕೆರೆಯವರು. ನಮ್ಮ ತಂದೆ ನೀರಾವರಿ ಕಾರಣಕ್ಕಾಗಿ ಹಿರಿಯೂರಿಗೆ ಮೈಗ್ರೇಟ್ ಆಗ್ತಾರೆ. ಓಕೆ. ಅಲ್ಲಿ ತುಂಬ ದೊಡ್ಡ ಕುಟುಂಬ. ನಾನು 12ನೇ ಮಗ. ನಮ್ಮ ಅಪ್ಪ ಅಮ್ಮನಿಗೆ ನಾನೇ ಕೊನೆಯವನು. ಅತ್ಯಂತ ಬಡತನದ ಕುಟುಂಬ. ನಮ್ಮ ಜನಾಂಗದ ವೃತ್ತಿಯನ್ನು ಮಾಡುವುದರ ಜೊತೆಗೇ ನಮ್ಮ ತಂದೆ ತಾಯಿಗಳ ಜೊತೆಗೆ ಕೂಲಿಯನ್ನು ಮಾಡಿಕೊಳ್ತಾ ನನ್ನ ವಿದ್ಯಾಭ್ಯಾಸ ಆರಂಭ ಆಯಿತು. ಚಿಕ್ಕವನಿಂದಲೂ ಕೂಡ ನನಗೆ ಓದುವ ಹಂಬಲ, ಆ ಹಸಿವು ತುಂಬ ದಾಹ ಕಾಡ್ತಾ ಇತ್ತು. ಓದುವ ವಾತಾವರಣ ಮನೆಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಇರಲಿಲ್ಲ. ಕೆಲವರು ಪದವೀಧರರು, ವಿದ್ಯಾವಂತರು ನಮ್ಮೂರಲ್ಲಿದ್ದರು. ಅವರನ್ನು ನೋಡಿ ನಾನು ಅವರಂತ ಆಗಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಓದುವ ಹವ್ಯಾಸವನ್ನು ನಾನು ಹೆಚ್ಚೆಚ್ಚು ಮಾಡ್ಕೊಳ್ತಾ ಬಂದೆ. ಅಲ್ಲಿಂದ ಹಿರಿಯೂರಿನ ನಗರಕ್ಕೆ ನಂದು 5th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆದಾಗ ಅಲ್ಲಿ ಒಂದು ಒಳ್ಳೆಯ ಸ್ನೇಹಿತರ ವಾತಾವರಣ ನನಗೆ ಸಿಕ್ತು. ಅವರ ಸಹಕಾರ, ಅವರ ಸಲಹೆಗಳು, ಅವರ ಮಾರ್ಗದರ್ಶನದಿಂದ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಳ್ತಾ ಬಂದೆ. ನಮ್ಮ ತಂದೆ, ನಮ್ಮ ತಾಯಿಗೆ ನನ್ನ ಓದಿಸುವಂಥ ಸಾಮರ್ಥ್ಯ ಇರಲಿಲ್ಲ. ಆ ಕಾರಣಕ್ಕೆ ನಾನು ಬೇರೆ ಬೇರೆ ಥರದ ಕೂಲಿ ಕೆಲಸಗಳನ್ನು ಮಾಡ್ಕೊಳ್ತಾ, ನಮ್ಮ ಸ್ನೇಹಿತರ ಸಹಕಾರವನ್ನು ಪಡ್ಕೊಳ್ತಾ, ರಜಾದಿನಗಳಲ್ಲಿ ಕಷ್ಟದ ಬದುಕನ್ನು ನಾನು ನಡೆಸ್ಕೊಳ್ತಾ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಬಂದೆ. ಒಂದು ಹಠ ಇತ್ತು ನನಗೆ ಒಂದು ಸಣ್ಣ ಸರ್ಕಾರಿ ನೌಕರಿ ಸಿಕ್ಕರೂ ಪರವಾಗಿಲ್ಲ, ನಾನು ದೊಡ್ಡ ವಿದ್ಯಾವಂತನಾಗಬೇಕು ಅನ್ನುವಂಥ ಕನಸನ್ನು ಕಂಡಂಥವನು. ಇದ್ರ ಜೊತೆಗೆ ನಮ್ಮ ಹಳ್ಳಿ, ನಮ್ಮ ತಂದೆ ತಾಯಿಯ ಒಂದು ಸ್ವಭಾವ ಏನಿತ್ತು ಅಂತಂದರೆ, ಮನೆಗೆ ಯಾರೇ ಬರಲಿ, ಮನೆಗಳಿಗೆ ಭಿಕ್ಷುಕರಾಗಿರಲಿ, ಈ ಜೋಕುಮಾರ ಸ್ವಾಮಿಯನ್ನು ಹೊತ್ಕೊಂಡು ಬಂದಂಥವರು ಅಥವಾ ಚೌಡಿಕೆ ಪದ್ದವರು ಯಾರೇ ಬರಲಿ, ಭಜನೆಯವರು ಯಾರೇ ಬರಲಿ, ಅವರಿಗೆಲ್ಲ ಅನ್ನ ಹಾಕೋರು ನಮ್ಮ ಅಪ್ಪ ಅಮ್ಮ. ನಮ್ಮ ಮನೆ ಅಂಗಳದಲ್ಲೇ ಮಲಗೋರು. ಅಲ್ಲಿನ ಜನಪದ ಕಲೆಗಳನ್ನು ನೋಡಿ ಅದನ್ನೊಂದಷ್ಟು ಮೈಗೂಡಿಸ್ಕೊಂಡಂಥವ್ನು ನಾನು. ಯಾಕೋ ಏನೋ ನನಗೆ ಆ ಥರದ ಬದುಕು, ಜನಪದೀಯ ಬದುಕು, ಆ ಬಡವರ ಬದುಕು, ಅಲ್ಲಿನ ತತ್ವ, ಆ ಬಡತನದಲ್ಲಿದ್ದಂಥ ತತ್ವಗಳನ್ನು ಮೈಗೂಡಿಸ್ಕೊಂಡು ನನಗೆ ಬೆಳಲಿಕ್ಕೆ ಸಾಧ್ಯ ಆಯಿತು. ಈಗ ನೀವು ಈ ರೀತಿಯ ಬಡತನದ ಬಾಲ್ಯವನ್ನು ಕಳೆತೀರಿ, ಒಂದಷ್ಟು ಕನಸುಗಳನ್ನು ಹೊತ್ತು ಸ್ನಾತಕೋತ್ತರ ಪದವಿಯನ್ನು ದಾಟ್ತೀರಿ, ತದನಂತರದಲ್ಲಿ ಪ್ರಾಧ್ಯಾಪಕರಾಗಿ ನಿಮ್ಮ ವೃತ್ತಿ ಬದುಕನ್ನು ಆರಂಭಿಸ್ತೀರಿ. ಅಲ್ಲಿ ನೀವು ಡಾಕ್ಟರೇಟ್ ಪದವಿಯನ್ನು ಪಡೆಯೋದಕ್ಕೆ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ಅದರ ಒಂದು ಅಂತರಾಳ ಏನು ಸರ್? ನಾನು ಹಿರಿಯೂರಿನ ವಾಣಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನನ್ನ BA ಪದವಿ ಆದ ಮೇಲೆ ಅನೇಕ ಗುರುಗಳು ನನಗೆ ಮಾರ್ಗದರ್ಶನವನ್ನು ಮಾಡಿದರು. ಲೈಬ್ರರಿಗಳಲ್ಲಿ ಪುಸ್ತಕಗಳನ್ನು ಕೊಡ್ತಾ ಇದ್ರು. ನಾನು ನನ್ನ ಪಾರ್ಟ್ ಟೈಮ್ ಕೆಲಸಗಳನ್ನು ಮಾಡ್ಕೊಳ್ತಾ ಬುಕ್ಸ್ಗಳನ್ನು ಕೊಂಡುಕೊಂಡು
ಮೂಲ ಕೃತಿಗಳನ್ನು ಟೆಕ್ಸ್ಟ್ಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡೆ. ಯಾವುದೇ ನೋಟ್ಸ್ಗಳನ್ನು ನಾನು ಓದವನಲ್ಲ, ನಾನೇ ಸ್ವತಃ ನೋಟ್ಸ್ ಮಾಡಿಕೊಂಡು ಅದು ಓದ್ಕೊಂಡೆ. ಯಾಕೆಂದರೆ ನಮಗೆ ನಾವೇ ಟೀಚ್ ಮಾಡಿಕೊಳ್ಳುವಂಥದ್ದು ನನಗೊಂದು ಅನುಭವ ಆಯಿತು. ಬೇರೆ ನೋಟ್ಸ್ಗಳನ್ನು ಓದೋದಕ್ಕಿಂತ ನಾವೇ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ. ಆಗ ಹೆಚ್ಚೆಚ್ಚು ಅಂಕಗಳನ್ನು ನಾನು ಪಡ್ಕೊಳ್ತಾ ಬಂದೆ. ಹಿರಿಯೂರಿನ ನಂದು BA ಪದವಿ ಆದಮೇಲೆ ಹಿರಿಯೂರಿನ ನನ್ನ ಗೆಳೆಯ, ನಾವು ನೆನಪು ಮಾಡ್ಕೊಳ್ಬೇಕು, ದುರ್ಗಮ್ಮ ದೇವಸ್ಥಾನದ ಅರ್ಚಕರು ನಲ್ಲಿ ಒಬ್ಬರಾಗಿರುವಂಥ ಗಂಗಾಧರ ಸ್ವಾಮಿ ಅಂತ ನನ್ನ ಬಾಲ್ಯ ಸ್ನೇಹಿತ, ಅವರು ಮೈಸೂರಿಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ನಮ್ಮ ಮನೇಲಿ ಹೇಳಲಿಲ್ಲ. ನಾನು ಮೈಸೂರಲ್ಲಿ ಹೋಗಿ ಏನಾದರೂ ಒಂದು ಕೆಲಸ ಮಾಡ್ತೀನಿ, ಓದುವ ಹಂಬಲ ಇತ್ತು, ನಾನು ಓದಲೇಬೇಕು ಅಂತಲೇ ಮೈಸೂರಿಗೆ ಹೋಗಿದ್ದು. ಆದರೆ ಮನೆಗಳಲ್ಲಿ ನಾನು ಹೇಳಲಿಲ್ಲ. ಹೇಳಿದ್ರೆ ಅವ್ರು ನನ್ನ ಕಳಿಸ್ತಾನೂ ಇರಲಿಲ್ಲ. ಆ ಗಂಗಾಧರ ಸ್ವಾಮಿಯವರ ಸಹಾಯದಿಂದ ನಾನು ಮೈಸೂರಲ್ಲಿ ಹೋಗಿ ಅಲ್ಲಿ ನಾನು ಕರ್ನಾಟಕದಲ್ಲಿ 6 ಗೌರ್ಮೆಂಟ್ BEd ಕಾಲೇಜ್ ಇರೋದು ತಮಗೆಲ್ಲ ಗೊತ್ತಿದೆ. ಅಲ್ಲಿ ಮೈಸೂರಿನಲ್ಲಿ ಗೌರ್ಮೆಂಟ್ BEd ಕಾಲೇಜಲ್ಲಿ BEd ಮಾಡಿದೆ, ಶಿಕ್ಷಕರಾಗಬೇಕು ಅನ್ನುವಂಥ ಹಂಬಲದಿಂದ. ಅದಾದ ಮೇಲೆ ನಾನು ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡೆ. ಹಲವಾರು ಸ್ನೇಹಿತರ ನೆರವಿನಿಂದ ನನ್ನ ಆ 2 ಡಿಗ್ರಿಗಳನ್ನು ಮುಗಿಸ್ಕೊಂಡು ನನ್ನ ಹಳ್ಳಿಗೆ ವಾಪಸ್ ಬಂದ ಮೇಲೆ ನನ್ನ ಅನೇಕ ಜನ ಸ್ನೇಹಿತರು, ಇದು ನಾನು ನೆನಪು ಮಾಡ್ಕೊಳ್ಬೇಕು, ಲಕ್ಷ್ಮೀನಾರಾಯಣ ಅಂತೇಳಿ ಬೀರೇನಹಳ್ಳಿಯವರು, ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ವುಮೆನ್ಸ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು, ಅವರು ಬೋರಪ್ಪನವರ ಆಗಿನ ಕಾಲದ ಮಹಾರಾಜ ಪ್ರಥಮ ದರ್ಜೆ ಕಾಲೇಜಿಗೆ ನನಗೆ ಸೇರಿಸ್ಕೊಳ್ಳಿಕ್ಕೆ ಅವರ ಅಣ್ಣನಿಗೆ ಹೇಳಿ ಸಹಾಯ ಮಾಡಿ ನನ್ನಲ್ಲಿ ಅಲ್ಲಿಗೆ ವೃತ್ತಿಗೆ ಸೇರಿಸಿದರು. ಮಾನ್ಯ ಬೋರಪ್ಪಾಜಿಯವರನ್ನು ನಾವು ನೆನಪು ಮಾಡ್ಕೋಬೇಕು. ನಮ್ಮಂಥ ಅನೇಕ ಬಡ ಯುವಕರಿಗೆ ಅವರು ನೆರವಾದರು. ಅವರು ನಮಗೆ ನೌಕರಿಯನ್ನು ಕೊಟ್ಟು ನನ್ನ ಬದುಕಿಗೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಲಿಕ್ಕೆ ಸಹಾಯವಾಯಿತು. ಕೆಲಸ ಸಿಕ್ತು ಅಂಥೇಳಿ ನಾನು ಹೆಮ್ಮೆ ಪಡಲಿಲ್ಲ, ಅಹಂಕಾರ ಪಡಲಿಲ್ಲ. ಓದೋದನ್ನು ನಾನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಬಂದೆ. ಬೋರಪ್ಪನವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾನು ಸ್ನಾತಕೋತ್ತರ ಪದವಿ ಇತಿಹಾಸದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ. ಮತ್ತೆ ನಾನು PhD ಮಾಡಬೇಕು ಅಂದಾಗ ನಮ್ಮ ಕರ್ನಾಟಕ ರಾಜ್ಯದ ಮಧ್ಯ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮಗನೂರು ಮಲ್ಲೇಶಪ್ಪ BEd ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ H.V. ಶಿವಶಂಕರ್, ಆಗಿನ ಕಾಲದ ಶ್ರೇಷ್ಠ ಶಿಕ್ಷಣ ತಜ್ಞರು, ಅವರ ಮಾರ್ಗದರ್ಶನದಲ್ಲಿ ನಾನು PhD ಪದವಿಯನ್ನು ಮಾಡಿಕೊಂಡೆ. ನವೋದಯ ವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಅಧಿಕ ಸಾಧಕರು ಮತ್ತು ಅಪೂರ್ಣ ಸಾಧಕರ ತೌಲನಿಕ ಅಧ್ಯಯನವನ್ನು ಮಾಡಿ, ಯಾಕೆ ನವೋದಯದಂಥ ಶಾಲೆಗಳಲ್ಲಿಯೂ ಕೂಡ ಅಪೂರ್ಣ ಸಾಧಕರಾಗಿ ಯಾಕೆ ಹೊರಹೊಮ್ಮುತ್ತಾರೆ, ಅವ್ರ ಮೇಲೆ ಬೀರಿದ ಪರಿಣಾಮಗಳೇನು, ಅಧಿಕ ಸಾಧಕರು ಓವರ್ ಅಚೀವರ್ಸ್ ಹೇಗಾಗ್ತಾರೆ, ಅವ್ರಿಗೆ ಸಿಕ್ಕಂಥ ಸೌಲಭ್ಯಗಳೇನು ಅನ್ನುವಂಥದ್ದನ್ನು ಒಂದು ಕಂಪೇರಿಟಿವ್ ಸ್ಟಡಿ ಮಾಡಿ ಕುವೆಂಪು ವಿಶ್ವವಿದ್ಯಾನಿಲಯ ನನಗೆ ಡಾಕ್ಟರೇಟ್ ಪದವಿಯನ್ನು ಕೊಡ್ತು. ಅದಾದಮೇಲೆ ಆದರೂ ಕೂಡ ನನ್ನ ಜ್ಞಾನದ ಹಸಿವು ನಿಲ್ಲಿಲ್ಲ. ಮತ್ತು ನಾನು ಕುವೆಂಪು ಯೂನಿವರ್ಸಿಟಿ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಸೋಷಿಯಲ್ ಸಿಸ್ಟಮ್ ಬಗ್ಗೆ ನಾನು ಓದಬೇಕು, ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಮತ್ತೆ ಸಮಾಜಶಾಸ್ತ್ರದಲ್ಲಿ ನಾನು MA ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡೆ. ಅದಾದ ಮೇಲೆ ನನಗೆ ಬೇರೆ ಬೇರೆ ಥರದ ಓದುವ ಹವ್ಯಾಸದಿಂದ ಹೆಚ್ಚೆಚ್ಚು ಓದ್ಕೊಳ್ತಲೇ ಬಂದೆ. ಓದೋದು ನನ್ನ ಹವ್ಯಾಸ ಆಯಿತು. ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ ಶಾಲೆ ಮೆಟ್ಲನ್ನೇ ಹತ್ತೋದಿಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಹೊರಬಂದು ಜ್ಞಾನದ ಹಸಿವನ್ನು ನೀಗಿಸ್ಕೊಳ್ಬೇಕು ಅನ್ನೋ ಹಂಬಲದಲ್ಲಿ ಮೂರು ವಿಷಯಗಳಲ್ಲಿ ಸ್ನಾತಕೋತ್ತರ ಪಡೆಯುವಂಥದ್ದು ಇದೆಯಲ್ಲ, ಅದು ಒಂದು ರೀತಿಯ ಬಹುದೊಡ್ಡ ಸಾಧನೆ ಸರ್ ಆವತ್ತಿನ ದಿನಕ್ಕೆ. ಇವತ್ತು ಅಂತ ಹೇಳಿದರೆ ಬೇಕಾದಷ್ಟು ಸೌಲಭ್ಯಗಳಿದ್ದಾವೆ, ವಿದ್ಯಾರ್ಥಿ ನಿಲಯಗಳು ಉಚಿತವಾಗಿ ಸಿಗ್ತವೆ, ಸರ್ಕಾರದ ಶಾಲಾ ಕಾಲೇಜುಗಳಲ್ಲಿ ಅವಕಾಶಗಳಿದ್ದಾವೆ. ಆ ಹೊತ್ತು ಬೇರೆಯವರ ಸಹಕಾರ, ಕಷ್ಟದ ದಿನಗಳು, ಕೂಲಿನಲ್ಲಿ ಮಾಡ್ತಾ ಇಷ್ಟೆಲ್ಲ ಸಾಧನೆ ಮಾಡ್ತಾ ಹೊರಟ ನೀವು ಒಬ್ಬ ಶಿಕ್ಷಣ ಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಮುಂದುವರಿತಾ, ಜೊತೆಗೆ ನಿಮ್ಮ ಶಿಕ್ಷಣದ ದಾಹದ ಜೊತೆಗೆ ಒಂದಷ್ಟು ರಂಗಕಲೆಯ ಕಡೆಗೆ ವಾಲ್ತೀರಿ. ಅದೇನು ಹವ್ಯಾಸವಾಗಿ ಬಂದದ್ದ ಅಥವಾ ನಿಮ್ಮ ಸ್ನೇಹದ ಬಳಗದ ಕಾರಣಕ್ಕಾಗಿ ನೀವು ಆ ಕಡೆ ವಾಲಿದ್ದ? ಸ್ನೇಹ ಬಳಗದ ಸಹವಾಸ ಒಂದಾದರೆ, ಅದಕ್ಕಿಂತಲೂ ಮುಖ್ಯವಾಗಿ ಅದು ನನಗೆ ಹವ್ಯಾಸವಾಗಿ ಬಂದದ್ದು. ಬೈ ಬರ್ತ್ ನನಗೆ ಥಿಯೇಟ್ರು ಬಂದದ್ದು. ನಮ್ಮ ತಾತ ಚಳ್ಳಕೆರೆಯಲ್ಲಿದ್ದಾಗ ವೀರಭದ್ರ ದೇವರ ಒಡಪುಗಳನ್ನು ಹಾಡ್ತಾ ಆ ವೀರಗಾಸೆಯ ವೇಷವನ್ನು ಹಾಕರಂತೆ. ಆಗ ಎಲ್ಲ ಹಳ್ಳಿ ಏನು ನಮ್ಮ ಚಳ್ಳಕೆರೆಯ ಜನ ನಿಂತ್ಕೊಂಡು ತುಂಬಾ ನಿಬ್ಬೆರಗಾಗಿ ನೋಡೋರಂತೆ. ನಮ್ಮ ತಾಯಿ ಹೇಳೋರು ನಮ್ಮ ತಾತನ ಬಗ್ಗೆ. ನಮ್ಮ ತಾಯಿ ಹೊಸದಾಗಿ ಮದುವೆ ಆಗಿ ಬಂದಾಗ ಒಂದು ದೊಡ್ಡ ಮರದ ಪೆಟ್ಟಿಗೆಯಲ್ಲಿ ಚೌಲಿ, ಮೃದಂಗ, ಯಕ್ಷಗಾನದ ತಾಳಗಳು, ಮದ್ಲೆಗಳು ಎಲ್ಲ ಇದ್ವಂತೆ ಅಂತ ನಮ್ಮ ತಾಯಿ ಹೇಳೋರು. ನಮ್ಮ ತಂದೆನೂ ಕೂಡ ಅಡಿಗೆ ಮಾಡಿ ಬೇಗ ಊಟಕ್ಕೆ ಬಡಿಸ್ಲಿಲ್ಲ ಅಂದ್ರೆ ಆ ಊಟ ಮಾಡುವ ತೆಟ್ಟೆಯನ್ನೇ ಬಾರಿಸ್ಕೊಳ್ತಾ ಕೂತ್ಕೊಳ್ಳೋರಂತೆ ನಮ್ಮ ತಂದೆ. ಅದು ನಮ್ಮ ತಾಯಿ ಹೇಳೋರು, ನಮ್ಮ ಅಜ್ಜಿನೂ ನಮ್ಗೆ ಹೇಳೋರು. ಅದಾದ್ಮೇಲೆ ಆ ಹಳ್ಳಿಯಲ್ಲಿ ಹಿರಿಯೂರು ತಾಲೂಕು ಹುಚ್ಚವನಹಳ್ಳಿಯಲ್ಲಿ ನಾವು ನೆಲೆ ನಿಂತಾಗ ನಮ್ಮ ಹಳ್ಳಿಗೆ ನಾನು ಈಗಾಗಲೇ ಹೇಳಿದಾಗೆ ಜೋಕುಮಾರ ಸ್ವಾಮಿನ ಹೊತ್ಕೊಂಡು ಬರುವಂತ
ಒಂದು ಜನಾಂಗ ಬರ್ತಾ ಇತ್ತು. ಖಂಡಿತ. ಅವರೆಲ್ಲ ಹಳ್ಳಿನಲ್ಲಿ ಎಲ್ಲ ಭಿಕ್ಷೆ ಬೇಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಅವರು ವಾಸ್ತವ್ಯವನ್ನು ಹೂಡೋರು. ನಾನು ಜೋಕುಮಾರನ ಬಗ್ಗೆ ತುಂಬಾ ಕುತೂಹಲದಿಂದ ಅವ್ರನ್ನೆಲ್ಲ ಕೇಳಿ ಒಂದಷ್ಟು ಮಾಹಿತಿಯನ್ನು ಆಗಿನ ಕಾಲಕ್ಕೆ ಪಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ಸೂರ್ಗಾನಹಳ್ಳಿಯ ಒಬ್ಬ ಚೌಡಿಕೆ ಮಾರಣ್ಣ ಅಂತ ಒಬ್ಬ ದಲಿತ ಬಹಳ ದೊಡ್ಡ ಕಲಾವಿದ. ಅವರು ಚೌಡಿಕೆ ಪದಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಂತ ಕಲಾವಿದ. ಅಂಥವ್ರು ನಮ್ಮ ಮನೆಯ ಅಂಗಳದಲ್ಲಿ ಲಾಟಿನ ಬೆಳಕಿನಲ್ಲಿ ರಾತ್ರಿ ಎಲ್ಲ ರೇಣುಕದ ಎಲ್ಲಮ್ಮನ ಕಥೆಗಳನ್ನ, ಬಾಲನಾಗಮ್ಮನ ಕಥೆಗಳನ್ನ, ನಾಯಕನಹಳ್ಳಿ ತಿಪ್ಪೇರುದ್ರ ಸ್ವಾಮಿ ಕಥೆಗಳನ್ನ ಹಾಡೋರು. ಅದು ಕುಣ್ಕೊಳ್ತಾ, ಹೆಜ್ಜೆಗಳನ್ನ ಹಾಕೊಳ್ತಾ, ಗಂಡು ಚೌಡಿಕೆ ಮತ್ತು ಹೆಣ್ಣು ಚೌಡಿಕೆಗಳನ್ನ ಬಾರಿಸ್ಕೊಳ್ತಾ ಹಿಮ್ಮೇಳ ಮುಮ್ಮೇಳವಾಗಿ ಹಾಡದೆ ಅದು ನೋಡ್ಲಿಕ್ಕೆ ಒಂದು ರೋಮಾಂಚನ ಆಗ್ತಾ ಇತ್ತು. ಅಂಥದ್ದನ್ನೆಲ್ಲ ನೋಡ್ಕೊಂಡು ಬೆಳೆದಂತ ನಾನು ನಮ್ಮೂರಲ್ಲಿ ಬಯಲಾಟ ಮತ್ತು ಯಕ್ಷಗಾನಗಳ ನಾಟಕಗಳನ್ನು ಹೆಚ್ಚೆಚ್ಚು ಮಾಡೋರು. ಅದನ್ನೆಲ್ಲ ನೋಡಿಕೊಂಡು ನಾನು ಆಗಿನ ಕಾಲಕ್ಕೇನೆ ನಮ್ಮ ವಯಸ್ಸಿನ ಹುಡುಗರನ್ನೆಲ್ಲರನ್ನು ಕಟ್ಟಿಕೊಂಡು ಯಾವುದೋ ಮನೆಯ ಹಜಾರದಲ್ಲಿ ಸೀರೆ ಪರದೆಗಳನ್ನು ಕಟ್ಟಿಕೊಂಡು ಅವರಿಗೆ ನಾನು ವೇಷಭೂಷಣಗಳನ್ನು ಹಾಕೊಳ್ತಾ ಅವರಿಗೆ ನಾಟಕ ಮಾಡಿಸ್ಕೊಳ್ತಾ ಬಂದೆ. ಅದು ಹೆಚ್ಚು ನಾನು ತೊಡಗಿಸ್ಕೊಂಡು ಹೋದ ಹಾಗೆಲ್ಲ ನನ್ನ ಒಳಗಡೆನೆ ಅದು ಇನ್ಬಿಲ್ಟ್ ಆಗಿ ಒಂದು ವಿಸ್ತಾರತೆಯನ್ನು ಪಡ್ಕೊಳ್ತಾ ಬಂತು. ನನಗೆ ಈ ವೇಷಭೂಷಣಗಳನ್ನು ಮಾಡೋದು, ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡೋದು ಪಾತ್ರಗಳಿಗೆ, ಮತ್ತೆ ಪಾತ್ರಗಳಿಗೆ ನಾವು ಡೈರೆಕ್ಟ್ ಮಾಡೋದು, ಅದನ್ನೆಲ್ಲ ನಾನು ಸ್ವತಃ ಕಲ್ತದ್ದು. ನನಗೆ ಯಾವುದೇ ತರಹದ ರಂಗ ತರಬೇತಿಗಳಾಗ್ಲಿ ಅಥವಾ ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡ್ಕೊಂಡಿದ್ದಾಗ್ಲಿ ಎಲ್ಲೂ ಇಲ್ಲ. ಅದಾದ್ಮೇಲೆ ನಾನು ಚಿತ್ರದುರ್ಗಕ್ಕೆ ಉಪನ್ಯಾಸಕನಾಗಿ ಬಂದ ಮೇಲೆ ನೀನಾಸಂ ಅಂತ ನಾಟಕಗಳು, ಶಿವಸಂಚಾರದಂತ ನಾಟಕಗಳು ಹೆಚ್ಚು ಅವನ ನೋಡಿ ಬಹಳ ಪ್ರೇರಣೆಗೊಂಡೆ. ಮತ್ತೆ ಈ ಚಿತ್ರದುರ್ಗದ ಒಂದು ದೊಡ್ಡ ಹವ್ಯಾಸಿ ರಂಗ ಬಳಗ, ರಚನಾ ಹವ್ಯಾಸಿ ಬಳಗ, ನಮ್ಮ ಶೇಷಣ್ ಕುಮಾರ್ ಅವರು, ವೈದ್ಯಕೀಯ ಇಲಾಖೆಯಲ್ಲಿದ್ದಂಥ ತಿಪ್ಪೇಸ್ವಾಮಿಯವರು, ಆಮೇಲೆ ಜಡ್ಪಿ ಇಲಾಖೆಯಲ್ಲಿದ್ದಂಥ ನಮ್ಮ ಮಂಜು ಅವರು, ನಮಗಳೆಲ್ಲ ಸೇರಿ ರಚನಾ ಹವ್ಯಾಸಿ ಬಳಗವನ್ನ ಹೆಚ್ಚೆಚ್ಚು ಕಟ್ಟಿ ಬೆಂಗಳೂರಿನ ದೊಡ್ಡ ದೊಡ್ಡ ನಿರ್ದೇಶಕರನ್ನ ಕರೆಸಿ ನಾಟಕಗಳನ್ನು ಮಾಡಿಸ್ಕೊಳ್ತಾ ಇದ್ವಿ. ಪತ್ರಕರ್ತರಾಗಿರುವಂಥ ಗುಡಿಯಳ್ಳಿ ನಾಗರಾಜ್ ಅವರು ನಮ್ಮ ಜೊತೆಗೆ ಪಾತ್ರಗಳನ್ನು ಮಾಡೋರು. ಆಗ ನಾವು ಮಾಡಿದ ನಾಟಕ ಕಂಬಾರರ ಜಯಸಿದ್ಧ ನಾಯಕ, ನಿಸರ್ಗ ಪ್ರಿಯರ ಯಾವುದು ಕನಸಿನ ಕತೆ, ಇಂಥದ್ದು ಅನೇಕ ನಾಟಕಗಳನ್ನು ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ಹಾಸ್ಯ ಸಾಹಿತಿ ತಿಪ್ಪೇರುದ್ರಪ್ಪನವರ ಸಣ್ಣ ಕಥೆಗಳನ್ನು ರಂಗಭೂಮಿಗೆ ಅಳವಡಿಸಿ ಕೋಟು ಎನ್ನುವಂಥ ನಾಟಕವನ್ನು ಅನೇಕ ಪ್ರಯೋಗಗಳನ್ನು ಮಾಡಿದ್ವಿ. ಅಂಥವರೆಲ್ಲರ ರಂಗ ಸ್ನೇಹಿತರ ಒಡನಾಟದಿಂದ ರಂಗ ವಿನ್ಯಾಸವಾಗಲಿ, ರಂಗ ಪರಿಕಲ್ಪನೆಯಾಗಲಿ, ರಂಗದ ಸಬ್ಜೆಕ್ಟ್ಗಳನ್ನಾಗಲಿ ಅದನ್ನು ಅಧ್ಯಯನ ಮಾಡಿಕೊಳ್ಳಿಕ್ಕೆ ಮತ್ತು ಅದನ್ನು ವಿನ್ಯಾಸ ಮಾಡಲಿಕ್ಕೆ ನನ್ನ ಒಳಗಡೆನೆ ಒಂದು ರಚನಾತ್ಮಕವಾದಂಥ ಹಲವಾರು ಅಂಶಗಳು ಮೂಡ್ತಾ ಬಂದು ಕೊನೆಗೆ ನಾನು ನಾಟಕಗಳನ್ನು ವಿಮರ್ಶೆ ಮಾಡುವ ಮಟ್ಟಕ್ಕೆ ನಾನು ಬೆಳೆದೆ. ಪತ್ರಿಕೆಗಳಲ್ಲಿ ನಾನು ಮಾಡಿದ ರಂಗ ವಿಮರ್ಶೆಗಳು ಅನೇಕ ಪತ್ರಿಕೆಗಳಲ್ಲಿ ಬಂದಿದ್ದಾವೆ. ರಂಗದ ವಿನ್ಯಾಸ, ಅಲ್ಲಿನ ಸಬ್ಜೆಕ್ಟ್ಗಳು, ಅವರ ಅಭಿನಯ, ಸಂಗೀತ, ನೇಪಥ್ಯದ ಕೆಲಸಗಳನ್ನೆಲ್ಲವನ್ನೂ ತುಂಬ ವಿಮರ್ಶಾತ್ಮಕವಾಗಿ ನೋಡಿ ಅದನ್ನ ಒಂದು ಥಿಯೇಟರ್ ಅಂದರೆ ಹೇಗಿರಬೇಕು, ನಾಟಕ ಅಂದರೆ ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ಒಳಗಡೆನೆ ಅದನ್ನು ನಾನು ಅನುಭವಿಸ್ಕೊಂಡು ಬಂದಿದ್ದರಿಂದ ಒಂದು ನಾಟಕದ ಬಗ್ಗೆ ನನ್ನ ಒಳಗಡೆನೆ ಒಂದು ದೊಡ್ಡ ಹವ್ಯಾಸವಾಗಿ ಅದು ಬೆಳೀತು. ಬಹುಶಃ ಆ ಕಾರಣಕ್ಕಾಗಿಯೇ ಮಧ್ಯ ಕರ್ನಾಟಕದ ಈ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಗಳ ಒಡನಾಟದಲ್ಲಿ ನೀವು ಏನು ರಂಗ ನಿರ್ದೇಶನ ಮಾಡಿದ್ದೀರಿ, ರಂಗ ಉಪನ್ಯಾಸಗಳನ್ನು ಕೊಟ್ಟಿದ್ದೀರಿ, ವಿಮರ್ಶೆ ಮಾಡಿದ್ದೀರಿ, ಜೊತೆಗೆ ನಾಟಕಗಳ ತೀರ್ಪುಗಾರರಾಗಿ ನೀವು ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ನಾಟಕಗಳಿಗೆ ತೀರ್ಪುಗಾರರಾಗಿ ಹೋಗಿದ್ದು, ಇವೆಲ್ಲವುಗಳ ಕಾರಣಕ್ಕಾಗಿ ಬಹುಶಃ ಚಿತ್ರದುರ್ಗ ಜಿಲ್ಲೆಯ ಒಬ್ಬ ರಂಗ ನಿರ್ದೇಶಕ ಮತ್ತು ರಂಗ ವಿಶ್ಲೇಷಕರಲ್ಲಿ ಬಹುದೊಡ್ಡ ಹೆಜ್ಜೆ ಗುರುತು ನಿಂತಿದೆ. ಆ ಹೊತ್ತು ನೀವು ನೋಡಿದಂತಹ ನಾಟಕಗಳ ಒಂದು ವಿಮರ್ಶೆಗೂ ಈ ಹೊತ್ತಿನ ನಾಟಕಗಳು ಕ್ಷೀಣಿಸ್ತಾ ಬರುವಂಥದ್ದಕ್ಕೂ ಒಂದಷ್ಟು ವ್ಯತ್ಯಾಸಗಳನ್ನು ಮತ್ತು ಹೋಲಿಕೆಗಳನ್ನು ಕಾಣ್ತೇವೆ. ಈ ಹೊತ್ತಿನ ನಾಟಕಗಳು ಯಾಕೆ ಕ್ಷೀಣಿಸ್ತಾ ಹೊರಟಿದ್ದಾವೆ? ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಗಿನ ಕಾಲದ ಕಳೆದ 2 ದಶಕಗಳ ಹಿಂದೆ ನಾವು ಮಾಡಿದಂಥ ನಾಟಕಗಳು, ಅಲ್ಲಿನ ರಂಗ ಸಂಘಟನೆಗಳು, ನಾವೆಲ್ಲ ತೊಡಗಿಸ್ಕೊಂಡಂಥ ರೀತಿಗೂ ಮತ್ತು ಈಗಿನ ಯುವಕರು ಏನು ರಂಗಭೂಮಿಯಲ್ಲಿ ಏನು ಸ್ವಲ್ಪನಾದರೂ ತುಡಿತ ಇಟ್ಕೊಂಡು ಬಂದಂಥ ಯುವಕರನ್ನ ನೋಡಿದಾಗ ಒಂದು ಬದ್ಧತೆಯ ಕೊರತೆಯನ್ನು ನಾವು ಕಾಣ್ತೀವಿ. ಅಲ್ಲಿ ನಾವು ಮಾಡಿದಂಥ ಕೆಲಸ ಕೇವಲ ಅಭಿನಯ ಮಾಡಬೇಕು ಅಂತ ಹೇಳಿ ನಾವು ಯಾರು ಓದವರಲ್ಲ. ನೇಪಥ್ಯದಲ್ಲಿ ಅನೇಕ ಕೆಲಸಗಳಿರ್ತವೆ. ವಸ್ತ್ರ ವಿನ್ಯಾಸ ಇರುತ್ತೆ, ಸಂಗೀತ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಡಿಸೈನಿಂಗ್ ಇರುತ್ತೆ, ಸಂಘಟನೆ ಇರುತ್ತೆ, ರಂಗಪಠ್ಯಗಳ ಓದುವಿಕೆ ಇರುತ್ತೆ. ಅಲ್ಲಿ ನಾವು ಹೆಚ್ಚೆಚ್ಚು ತೊಡಗಿಸ್ಕೊಂಡ್ವಿ. ಈಗಿನ ಯುವಕರಿಗೆ ರಂಗಭೂಮಿ ಪರಿಚಯ ಯಾಕೆ ಆಗ್ಲಿಲ್ಲ ಅಂತಂದ್ರೆ ದಿಢೀರಾಗಿ ಅವರಿಗೆ ಪ್ರಚಾರ ಬೇಕಾಗುತ್ತೆ. ದಿಢೀರಾಗಿ ನಾನು ರಂಗನಟನಾಗಿ ಬೆಳಿಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದು ಬಹಳ ದಿನ ಇಲ್ಲಿ ನಿಲ್ಲೋದಿಲ್ಲ. ಇತ್ತೀಚಿನ ನಮ್ಮ ಚಿತ್ರದುರ್ಗದ ಈ ಭಾಗದ ರಂಗ ನಿರ್ದೇಶಕರನ್ನು ಕೂಡ ನಾವು ನೋಡಿದ್ರೆ ಒಂದು ಥಿಯೇಟರ್ ಕಾನ್ಸೆಪ್ಟ್ಗಳಲ್ಲಿ ಒಂದು ಹೊಸ ಪ್ರೊಡಕ್ಷನ್ ಮಾಡಬೇಕು ಅಂದಾಗ ಬಹಳ ದೊಡ್ಡ ಅಮೌಂಟ್ ಅನ್ನ ಬೇಡ್ತಾರೋ, ಆ ನಾಟಕನೇ ಬೇಡುತ್ತಂತೆ. ನನಗೆ ಆಶ್ಚರ್ಯ. ನನಗೆ 0 ಬಜೆಟ್ ಅಲ್ಲಿ ನಾಟಕ ಮಾಡಿದ ಅನುಭವಗಳು ಕೂಡ ನಮ್ಗುಂಟು. ಈಗಲೂ ಕೂಡ ಅದನ್ನ ಮಾಡಬಹುದು. ನಾವು ನಮ್ಮ ಸ್ಥಳೀಯ ಸಂಪನ್ಮೂಲವನ್ನು ಬಳಸ್ಕೊಂಡು, ನಮ್ಮಲ್ಲಿರುವಂಥ ಪರಿಕರಗಳನ್ನೇ ಬಳಸ್ಕೊಂಡು ನಾವು ನಾಟಕಗಳನ್ನ ಮಾಡಬಹುದು. ಆದರೆ
ಆ ಬದ್ಧತೆ ಇಂದಿನ ನಿರ್ದೇಶಕರಿಗೆ, ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂಥ ರಂಗಕರ್ಮಿಗಳಿಗೆ ಅದು ಕಾಣ್ತಾ ಇಲ್ಲ. ಹಾಗಾಗಿ ನಾಟಕಗಳು ಹೆಚ್ಚೆಚ್ಚು ಚಿತ್ರದುರ್ಗದಂಥ ಈ ಭಾಗದಲ್ಲಿ ಪ್ರದರ್ಶನಗಳು ಆಗ್ತಾ ಇಲ್ಲ. ಎಲ್ಲ ರಂಗ ತಂಡಗಳು ಇವತ್ತು ಅವೆಲ್ಲ ಸೊರಗ್ತಾ ಇದ್ದಾವೆ. ರಂಗಭೂಮಿ ಚಿತ್ರದುರ್ಗದಲ್ಲಿ ಕ್ಷೀಣಿಸ್ತಾ ಬರಲಿಕ್ಕೆ ಬದ್ಧತೆಯ ಅಂಶಗಳೇ ಕಾರಣ. ಮತ್ತು ಒಂದು ವೇಗದ ಬದುಕಿನಲ್ಲಿ ರಂಗಭೂಮಿ ಇವತ್ತು ಯಾರಿಗೂ ಬೇಡವಾಗಿದೆ. ದಿಢೀರನೆ ಪ್ರಚಾರ ಬೇಕಾಗಿದೆ, ಎಲ್ಲೆಲ್ಲೋ ತೊಡಗಿಸ್ಕೊಳ್ತಾರೆ. ಪ್ರೇಕ್ಷಕರ ಸಂಖ್ಯೆನೂ ಬಹಳ ಕಡಿಮೆ ಆಗಿದೆ. ಆಮೇಲೆ ಪ್ರೋತ್ಸಾಹಕರಿಲ್ಲ. ಬಹಳಷ್ಟು ಹಿಂದೆ ಎಲ್ಲ ಮಠಗಳಿದ್ವು, ಮಠದವರೆಲ್ಲ ಪ್ರೋತ್ಸಾಹ ಕೊಡೋರು, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಯ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ನಾವುಗಳೆಲ್ಲ ನಾಟಕ ಮಾಡ್ಬೇಕಾದ್ರೆ ಈ ಚಿತ್ರದುರ್ಗದ ದಾನಿಗಳದ್ದು ಒಂದು ಪಟ್ಟಿ ಮಾಡ್ಕೊಂಡು ಹೋದ್ರೆ ಅವ್ರು ಯಾವತ್ತೂ ಇಲ್ಲ ಅಂದಿರ್ಲಿಲ್ಲ. ಅವ್ರ ಕೈಲಾದಷ್ಟು ಹಣಕಾಸನ್ನ ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ರು. ಇದು ಒಂದು ಬಹಳ ದೊಡ್ಡ ದುರಂತ. ಇನ್ನೊಂದು ಏನು ಬಹಳ ದೊಡ್ಡ ಸಮಸ್ಯೆ ಅಂದ್ರೆ, ಚಿತ್ರದುರ್ಗದಲ್ಲಿ ನಮ್ಮ ತಾರಾಸು ರಂಗಮಂದಿರ ಯಾವತ್ತೂ ಅದು ರೋಗದ ಕ್ಷಯದ ಸ್ಥಿತಿಯಲ್ಲಿನೇ ಇದೆ. ಓಪನ್ ಅಪ್ ಆಗ್ಲೇ ಇಲ್ಲ. ಈ ಊರಿನ ರಂಗಕರ್ಮಿಗಳಿಗೆ ಅದನ್ನ ಅಂದ್ರೆ ತಾಲೀಮನ್ನ ಮಾಡ್ಕೊಳ್ಳಿಕ್ಕೆ ಜಾಗಗಳ ಕೊರತೆ ಇದೆ. ನಾಟಕಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಅದು ರಿಪೇರಿಯ ಹಂತದಲ್ಲೇನೆ ಇರುತ್ತೆ. ಬಹಳ ಹಿಂದೆ SGM ಡೆಂಟಲ್ ಕಾಲೇಜ್ ಆವರಣದಲ್ಲಿದ್ದಂಥ SGM ಸಮುದಾಯ ಭವನದಲ್ಲಿ ಎಂತೆಂಥ ನಾಟಕಗಳು ಆಡ್ತಾ ಇದ್ವಿ, ಬೇರೆ ಬೇರೆ ತಂಡಗಳು ಬರ್ತಾ ಇದ್ವು. ಇಲ್ಲಿ ಆ ಥರದ ಒಂದು ಸಾಂಸ್ಕೃತಿಕ ವಾತಾವರಣ ಕ್ಷೀಣಿಸ್ಲಿಕ್ಕೆ ಇಲ್ಲಿನ ಸ್ಥಳದ ಅಭಾವನೆ ಕಾರಣ. ಮತ್ತೆ ಎಲ್ಲ ಸಾಹಿತಿಗಳು, ಎಲ್ಲ ಏನು ಬುದ್ಧಿಜೀವಿಗಳು ಅಥವಾ ಏನು ನಮ್ಮಲ್ಲಿ ಇಂಟೆಲೆಕ್ಚುಯಲ್ಸ್ ಗ್ರೂಪ್ ಅಂತ ಏನಿದೆಯಲ್ವಾ, ಥಿಯೇಟರ್ ಆಕ್ಟಿವಿಟೀಸ್ಗಳಲ್ಲಿ ಅವರು ಹೆಚ್ಚೆಚ್ಚು ಇದು ತೊಡಸ್ಕೊಳ್ಳೋಕೆ ಅವರು ಮುಂದೂ ಕೂಡ ಬರ್ತಾ ಇಲ್ಲ. ಅವರು ಬರೆದಂತ, ನಾನು ಅನೇಕ ಬಾರಿ ಅಂದ್ಕೊಂಡೆ, GS ಉಜ್ಜಿನಪ್ಪನವರ ಸಣ್ಣ ಕಥೆಗಳನ್ನು ಓದಬೇಕಾದ್ರೆ ಅತ್ಯಂತ ಸುಲಭವಾಗಿ ಅವುಗಳನ್ನ ರಂಗಭೂಮಿಗೆ ಅಳವಡಿಸಬಹುದಲ್ಲ ಅಂತ ಡಾಕ್ಟರ್ ಲೋಕೇಶ್ ಅಕ್ಸನ್ಕಟ್ಟೆ ಅವರು ಬರೆದಂತ ಸಣ್ಣ ಕಥೆಗಳನ್ನ ನಾನು ಓದಿದಾಗ ಬಹಳ ಸುಲಭವಾಗಿ ನಾಟಕಕ್ಕೆ ಇವುಗಳನ್ನ ಅಳವಡಿಸಬಹುದು. ಆದ್ರೆ ಪಾತ್ರವರ್ಗಗಳನ್ನ ನಾನು ಎಲ್ಲಿಂದ ಆಯ್ಕೆ ಮಾಡ್ಕೊಳ್ಬೇಕು, ರಂಗ ತಾಲೀಮನ್ನ ನಾನು ಎಲ್ಲಿ ನಡೆಸಬೇಕು, ಅದಕ್ಕೆ ಬೇಕಾಗಿರುವಂತಹ ಬಜೆಟ್ ಅನ್ನ ನಾನು ಏನ್ ಮಾಡ್ಕೊಳ್ಬೇಕು, ಮತ್ತೆ ನಾಟಕ ಪ್ರೊಡಕ್ಷನ್ ಅನ್ನ ನಾನು ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಬಹಳ ನಮ್ಮನ್ನ ಕಾಡುತ್ತೆ. ಹೀಗಾಗಿ ಚಿತ್ರದುರ್ಗದಂತ ಈ ಮಧ್ಯ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ತುಂಬಾ ಹೆಸರಾದಂತ, ರಂಗಭೂಮಿಗೆ ಹೆಸರಾದಂತ ಈ ಊರು ಇವತ್ತು ರಂಗಭೂಮಿಯ ಚಟುವಟಿಕೆಗಳಿಂದ ಅದು ಸೊರಗ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ. ಬಹುಶಃ ನೀವು ಕಂಡಂತಹ ನಾಟಕ ಸಂಘದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥದ್ದು ಕುಮಾರೇಶ್ವರ ನಾಟ್ಯ ಸಂಘ ಅನ್ನುವಂಥದ್ದು, ಅದರ ಪ್ರೊಪರೇಟರ್ ಆದಂಥ ಕುಮಾರಸ್ವಾಮಿ ಅವರ ಬದುಕು ಮತ್ತು ಅವರ ನಟನೆಯನ್ನು ಹತ್ತಿರದಿಂದ ಬಲ್ಲವರು ನೀವು. ಒಂದು ಕಡೆ ಈ ಥರದ ತಾಂತ್ರಿಕ ತೊಂದರೆಗಳು ಒಂದು ಕಡೆ ನಮಗೆ ಏಟ್ಕೊಡ್ತಾ ಇದ್ರೆ, ಮಗದೊಂದು ಕಡೆ ಈ ಹೊತ್ತಿನ TV ಮಾಧ್ಯಮ ಮತ್ತು ಮೊಬೈಲು, ಲ್ಯಾಪ್ಟಾಪ್ಗಳು ಬೆರಳ ತುದಿಯಲ್ಲೇ ಬೇಕಾದ್ದನ್ನು ಪ್ರದರ್ಶನ ಮಾಡೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಸಿಗೋದ್ರಿಂದ ಥಿಯೇಟ್ರಿಗೆ ಬಂದು ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಭಾಳ ಕ್ಷೀಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಮಕ್ಕಳಲ್ಲಿ ಅಂದರೆ ಬಾಲ್ಯದಲ್ಲೇ ಮಕ್ಕಳಿಗೆ ಒಂದು ರಂಗಕಲೆ, ಚಿತ್ರಕಲೆ, ಸಂಗೀತ, ನಾಟ್ಯ ಇವುಗಳ ಬಗ್ಗೆ ಅಭಿರುಚಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪಠ್ಯಗಳಲ್ಲಿ, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ರಂಗಕಲೆ ಮತ್ತು ರಂಗ ಶಿಕ್ಷಣಕ್ಕೆ ಅಷ್ಟಾಗಿ ಮಾನ್ಯತೆ ಮತ್ತು ಪ್ರಾಧಾನ್ಯತೆ ಸಿಗದೇ ಇರೋದು ಒಂದು ಕಾರಣ ಇರ್ಬೋದು ಅನ್ಸುತ್ತು. ಖಂಡಿತ ತಾವು ಹೇಳೋದು ಮಾತು ಸತ್ಯ. ಒಂದು ಇವತ್ತಿನ ಶಾಲಾ ಪರಿಸ್ಥಿತಿಗಳು, ಖಾಸಗಿ ಶಾಲಾ ಪರಿಸ್ಥಿತಿಗಳನ್ನ ಅಥವಾ ಸರ್ಕಾರಿ ಶಾಲಾ ಪರಿಸ್ಥಿತಿಗಳನ್ನು ನೋಡಿದ್ರೆ, ಸರ್ಕಾರಿ ಶಾಲೆಗಳಿಗೆ ರಂಗ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇಲ್ಲ. ರಂಗ ಡಿಪ್ಲೊಮಾ ಮಾಡ್ಕೊಂಡು ಬಂದಂತ ಅನೇಕ ಪದವೀಧರ ಯುವಕರು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಅವರಿಗೆಲ್ಲ ಬದುಕಿನ ಯಾವ್ದಾದ್ರು ಒಂದು ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ದಿಕ್ಕಿಗೆ ಅವರೆಲ್ಲ ಹೊರಟು ಬಿಟ್ಟಿದ್ದಾರೆ. ಸರ್ಕಾರ ಆ ರೀತಿ ರಂಗ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲಿ ತನ್ನ ಮಿತಿಯನ್ನ ಅವರು ಸರ್ಕಾರ ದಾಟ್ಲೇ ಇಲ್ಲ. ಒಂದು. ಎರಡನೇದು ಏನು ಅಂದ್ರೆ, ಇವತ್ತಿನ ಪೋಷಕರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ನಮ್ಮ ಮಕ್ಕಳು ಶಾಲೆಗಳಲ್ಲಿ ಶೈಕ್ಷಣಿಕವಾದಂಥ ಅಂಕಗಳನ್ನು ಗಳಿಸ್ಕೊಳ್ಬೇಕು, ಅವರು IT-BT ಕಂಪನಿಗಳಿಗೆ ಹೋಗ್ಬೇಕು, ಬೇಗನೆ ಹೆಸರು ಮಾಡಬೇಕು, ಹಣವನ್ನ ಮಾಡಬೇಕು, ಕುಟುಂಬಕ್ಕೆ ಅದರಿಂದ ನಮಗೆ ಒಂದಷ್ಟು ನಮ್ಮ ಕುಟುಂಬಕ್ಕೆ ಒಂದು ಕೀರ್ತಿ ಬರುತ್ತೆ ಅನ್ನುವಂಥದ್ದು ಹಂಬಲವನ್ನು ವ್ಯಕ್ತಪಡಿಸ್ತಾರೆ ವಿನಃ ನನ್ನ ಮಗ ಸಾಹಿತ್ಯವನ್ನು ಓದಲಿ ಅಥವಾ ನಾಟಕದಲ್ಲಿ ಪಾತ್ರಗಳನ್ನು ಮಾಡಲಿ, ಜನಪದ ಕಲೆಗಳನ್ನು ಕಲ್ತ್ಕೊಳ್ಳಿ ಅನ್ನುವಂಥ ಹಂಬಲ ಇವತ್ತಿನ ನಮ್ಮ ಪೋಷಕರಲ್ಲಿ ಕೊರತೆಯನ್ನು ನಾವು ಕಾಣ್ತೀವಿ. ಪೋಷಕರಿಗೆ ಅಭಿರುಚಿ ಬರಬೇಕು. ಫಸ್ಟ್ ಪೋಷಕರಿಗೆ ನಾಟಕದ ಬಗ್ಗೆ, ಜನಪದದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಭಿರುಚಿ ಬಂದ್ರೆ ಮಕ್ಕಳಿಗೆ ಹೇಳ್ತಾರೆ. ಇವತ್ತು ಅವ್ರಿಗೆ ಇಲ್ಲ. ಇವತ್ತು ನಾವು ಮೈಕ್ರೋ ಕುಟುಂಬಗಳನ್ನ ನೋಡ್ತಾ ಇದೀವಿ, ಅಣು ಕುಟುಂಬಗಳು. ಒಂದು ಕುಟುಂಬಕ್ಕೆ ಒಂದೇ ಮಗು, ತಪ್ಪಿದ್ರೆ ಎರಡಿರ್ತವೆ. ಆ ಎರಡೂ ಮಕ್ಕಳನ್ನ ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕ್ತಾರೆ. ಅಲ್ಲಿನ ಏನು ಒಂದು ಕತ್ತಲೆ ಕೋಣೆಯ ಶಿಕ್ಷಣ ಏನಿದೆ, ರಂಗಭೂಮಿ ಅಂತ ಬಹಳ ದೊಡ್ಡ ಬೆಳಕನ್ನು ತಂದುಕೊಟ್ಟು ಅವ್ರ ಜೀವನವನ್ನ ಹಸನು ಮಾಡುವಂತ ಮೌಲ್ಯಗಳನ್ನು ಕಲಿಸುವಂತ ರಂಗಭೂಮಿಯ ಕಡೆಗೆ ಯಾವ ಪೋಷಕರು ತಮ್ಮ ಮಕ್ಕಳನ್ನ ಬಿಡ್ತಾ ಇಲ್ಲ.
ಒಂದು. ಎರಡನೇದು ಏನು ಅಂತಂದ್ರೆ ಈಗಿನ ಯುವ ಜನಾಂಗವನ್ನು ನೋಡಿದ್ರು ಕೂಡ ನಮ್ಗನಿಸ್ತದೆ ಅತ್ಯಂತ ಕ್ಷಣಿಕ ಸುಖಕ್ಕೆ ಯಾವುದೋ ರೀಲ್ಸ್ಗಳನ್ನು ಮಾಡುವಂಥದ್ದು, ಮೊಬೈಲ್ಗಳಿಗೆ ದಾಸರಾಗಿರುವಂಥದ್ದು, ಫೇಸ್ಬುಕ್ಗಳಲ್ಲಿ ಎಷ್ಟೋ ಫಾಲೋಯರ್ಸ್ ಇದ್ರೆ ನನಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನೇ ಮಾಡ್ತಾರೆ ವಿನಃ ಇವತ್ತು ಜೀವಂತಿಕೆಯ ಕಲೆಗಳಾಗಿರುವಂಥ ರಂಗಭೂಮಿ, ಜಾನಪದ ಇಂಥದನ್ನೆಲ್ಲ ಮೈಗೂಡಿಸ್ಕೊಂಡು ಬೆಳೆಯುವಂಥ ಒಂದು ದೊಡ್ಡ ಸಾಹಸಕ್ಕೆ ಇಂದಿನ ಯುವಕರು ಕೈ ಹಾಕ್ತಾ ಇಲ್ಲ. ಮತ್ತು ಯಾರೂ ಕೂಡ ನಮ್ಮ ಸಮಾಜದ ಹಿರಿಯರು ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಂಥವರು ಮಾರ್ಗದರ್ಶನವನ್ನು ಕೂಡ ಆ ಯುವ ಸಮುದಾಯಕ್ಕೆ ಮಾಡ್ತಾ ಇಲ್ಲ. ಇದು ಬಹಳ ದೊಡ್ಡ ಗ್ಯಾಪ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ರಂಗಭೂಮಿಯ ಚಟುವಟಿಕೆಗಳನ್ನ ಕೇವಲ ಯಾವುದೋ ಫೋಟೋಗಳಲ್ಲಿಯೋ ಯಾವುದೋ ಒಂದು ಎಕ್ಸಿಬಿಷನ್ಗಳಲ್ಲಿಯೋ ಯಾವುದೋ ಇದು ವಸ್ತು ಪ್ರದರ್ಶನದ ರೀತಿಯಲ್ಲಿಯೇ ನಾವು ನೋಡ್ಬೇಕಾಗತ್ತೆ ವಿನಃ ಜೀವಂತಿಕೆಯ ನಾಟಕಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅನ್ಸುತ್ತೆ. ಖಂಡಿತ. ಯಾಕೆಂತ ಹೇಳಿದ್ರೆ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳ ಕಲ್ಪನೆ ಇತ್ತು. ಆ ಅವಿಭಕ್ತ ಕುಟುಂಬಗಳಲ್ಲಿ ಇರ್ತಕ್ಕಂಥ ಹಿರಿಯರು ಅಂದ್ರೆ ಅಜ್ಜ ಅಜ್ಜಿ ವಯಸ್ಸಾದವರು ತಮ್ಮ ಅನುಭವಗಳನ್ನ ಹಾಡಿನ ಮೂಲಕ, ಕಥೆಗಳ ಮೂಲಕ ಮತ್ತು ಈ ತರದ ನೃತ್ಯಗಳ ಮೂಲಕ, ರಂಗ ಕಲೆಗಳ ಪ್ರದರ್ಶನವನ್ನು ಕರ್ಕೊಂಡೋಗಿ ಮಕ್ಕಳಿಗೆ ತೋರಿಸೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಮೌಲ್ಯಯುತವಾದಂತಹ ಸಂದೇಶವನ್ನು ಬಿತ್ತಾ ಇದ್ರು. ಆ ಕಾರಣಕ್ಕೆ ಬಹುಶಃ ಅಜ್ಜ ಅಜ್ಜಿ ಇರುವ ಮನೆಗಳಲ್ಲಿ ಬೆಳೆಯುವ ಮಕ್ಕಳಿಗೂ ಈ ಹಾಸ್ಟೆಲ್ಗಳಲ್ಲಿ ಮತ್ತು ವಿಭಕ್ತ ಕುಟುಂಬದ ITBT ಫ್ಯಾಮಿಲಿಗಳಲ್ಲಿ ಬೆಳೆಯುವ ಮಕ್ಕಳಿಗೆ ಬಹಳಷ್ಟು ಅಂತರವನ್ನು ಕಾಣ್ತೀವಿ ಸರ್. ಅಂತಹ ಈ ಉದಾಹರಣೆಗೆ ನಮ್ಮಲ್ಲಿ ದುಡ್ಡು ಸಾಕಷ್ಟಿದೆ, ಸರ್ಟಿಫಿಕೇಟ್ಗಳಿದ್ದಾವೆ, ನಮ್ಮಲ್ಲಿ ನೆಮ್ಮದಿ ಇಲ್ಲ, ಸಂಬಂಧಗಳನ್ನು ಹುಡುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಬಹುಶಃ ಭಾವನಾತ್ಮಕವಾದ ಸಂಬಂಧಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ರಂಗಕಲೆ ಮತ್ತಷ್ಟು ಪ್ರಜ್ವಲಿಸುವಂಥ ದಿನಮಾನಗಳನ್ನು ಎದುರು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಂಗಕರ್ಮಿಗಳು, ರಂಗಕಲಾವಿದರು, ರಂಗ ದಿಗ್ಗಜರು ಮಾಡಬೇಕಾಗಿರುವಂಥ ಕೆಲಸ ಏನು ಸರ್? ಏನಿಲ್ಲ, ಮೊದಲು ಪ್ರೇಕ್ಷಕರು, ಕುಟುಂಬದ ಹಿರಿಯರು, ತಂದೆ ತಾಯಿಗಳು ಅಂತ ನಾಟಕದ ಕಾರ್ಯಕ್ರಮಗಳಿಗೆ ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕು. ಆ ಕೆಲಸಗಳು ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ತಾ ಇದೆ. ಮೈಸೂರಿನ ಕಲಾಗ್ರಾಮ ಆಗಿರ್ಬೋದು, ಅಥವಾ ಮೈಸೂರಿನ ರಂಗಾಯಣ, ಬೆಂಗಳೂರಿನ ಕಲಾಗ್ರಾಮ, ಶಿವಮೊಗ್ಗದಲ್ಲಿ ನಡೆಯುವಂಥ ಕೆಲವು ಮಲ್ನಾಡಲ್ಲಿ ನಡೆಯುವಂಥ ಕೆಲವು ಚಟುವಟಿಕೆಗಳು. ಅದಕ್ಕಿಂತಲೂ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕರಾವಳಿಯ ಭಾಗದಲ್ಲಿ ನಡೆಯುವಂಥ ಯಕ್ಷಗಾನಕ್ಕೆ ಎಲ್ಲ ವಿದ್ಯಾವಂತ ಕುಟುಂಬಗಳು ತೊಡಗಿಸ್ಕೊಂಡು ತಮ್ಮ ಮಕ್ಕಳನ್ನ ಈ ಬೇಸಿಗೆ ಶಿಬಿರಗಳಲ್ಲಿ ಯಕ್ಷಗಾನದ ಕಾರ್ಯಕ್ರಮಗಳನ್ನ ಮಾಡುವ ರೀತಿಯಲ್ಲಿಯೇ ಅವ್ರನ್ನ ತೊಡಗಿಸ್ಕೋತಾರೆ. ಅದು ಆ ಭಾಗದಲ್ಲಿ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಕುಟುಂಬದ ಸದಸ್ಯರು, ಅವರ ಪೋಷಕರು ಅಥವಾ ತಂದೆ ತಾಯಿಗಳು ಈ ಕ್ಷೇತ್ರದ ಕಡೆಗೆ ಹೆಚ್ಚಿನ ಒಲವು ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ತಮ್ಮ ಮಕ್ಕಳನ್ನ ಅವರು ಅಲ್ಲಿ ಕರ್ಕೊಂಡು ಹೋಗಿ ನಾಟಕವನ್ನು ನೋಡಿಸುವಂಥ ಹವ್ಯಾಸ ಆಗಬೇಕು. ಜೊತೆಗೆ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಇಲ್ಲಿನ ಕೇವಲ ರಂಗಕರ್ಮಿಗಳು, ರಂಗಕ್ಷೇತ್ರ ತೊಡಗಿಸ್ಕೊಂಡಿದ್ದವರು ಅಷ್ಟೇ ಅಲ್ಲ, ಸಾಹಿತಿಗಳು ಅಥವಾ ವಿದ್ವಾಂಸರು ಅಥವಾ ಈ ಭಾಗದಲ್ಲಿ ಕೆಲಸ ಮಾಡಿರುವಂಥ ಈ ಸಾಂಸ್ಕೃತಿಕ ವಲಯಗಳಲ್ಲಿ ಗುರುತಿಸ್ಕೊಂಡಂಥ ಏನು ಸಾಂಸ್ಕೃತಿಕ ಸಂಚಾಲಕರು ಅಂತ ನಾವೇನು ಗುರುತಿಸ್ಕೊಳ್ತೀವಿ ಅಂಥವರೆಲ್ಲರ ಹೊಣೆಗಾರಿಕೆ ಏನು ಅಂತಂದರೆ ಅವಸಾನದ ಅಂಚಿನಲ್ಲಿರುವಂಥ ಈ ರಂಗಕಲೆ, ಜಾನಪದ ಕಲೆಗಳ ಕಡೆಗೆ ಹೆಚ್ಚೆಚ್ಚು ಒಲವನ್ನು ಉಂಟು ಮಾಡಬೇಕು ಮುಂದಿನ ಪೀಳಿಗೆಯವರಿಗೆ. ಮತ್ತು ಈ ಥರದ ಶಿಬಿರಗಳು ಅಥವಾ ಬೇಸಿಗೆ ಶಿಬಿರಗಳು ಅಥವಾ ಏನು ರೆಸಿಡೆನ್ಷಿಯಲ್ ಆಗಿರುವಂಥ ವಸತಿಯುತ ಒಂದು ತರಬೇತಿಯನ್ನು ಕೊಟ್ಟರೆ ವಾರಗಳ 3 ದಿನಗಳ 4 ದಿನಗಳ ಬೇಸಿಗೆ ಶಿಬಿರದ ಹೆಸರಿನಲ್ಲಿ ತರಬೇತಿಯನ್ನು ಕೊಟ್ಟರಾಗುತ್ತೆ. ಮತ್ತು ಎಲ್ಲ ಶಾಲೆಗಳು, ಶಾಲೆಯ ಮುಖ್ಯಸ್ಥರು, ಶಾಲೆಯ ಸಂಸ್ಥಾಪಕರು ಈ ದಿಕ್ಕಿನಲ್ಲಿ ಒಂದಷ್ಟು ಕೆಲಸ ಮಾಡಬೇಕಾಗ್ತದೆ. ತಮ್ಮ ಶಾಲೆಯಲ್ಲಿ ಓದುವಂಥ ಆಸಕ್ತ ಮಕ್ಕಳಿಗಾದ್ರೂ ಕೂಡ ರಂಗ ಚಟುವಟಿಕೆಗಳನ್ನು ಕಲಿಸುವಂಥದ್ದಾಗಬೇಕು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಆಳ್ವಾಸಲ್ಲಿ ಡಾಕ್ಟರ್ ಮೋಹನ್ ಆಳ್ವಾ ಅವರು ರಂಗ ತರಬೇತಿಯ ಒಂದು ವಿಭಾಗವನ್ನೇ ತೆರೆದಿದ್ದಾರೆ. ಜೀವನ್ ರಾಮ್ ಸುಳ್ಳಿ ಅನ್ನುವಂಥ ಬಹಳ ದೊಡ್ಡ ರಂಗ ನಿರ್ದೇಶಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂಥವ್ರದ್ದು ಒಂದಷ್ಟು ಕೆಲಸಗಳು ಶಾಲಾ ಮಕ್ಕಳಿಗೋಸ್ಕರನೇ ರಂಗ ತರಬೇತಿಯನ್ನು ಮಾಡ್ತಾರೆ. ಅವರು ಸ್ಪರ್ಧೆಗೂ ಕೂಡ ಬರ್ತಾರೆ, ಸ್ಪರ್ಧೆಯಲ್ಲಿ ವಿಜೇತರು ಕೂಡ ಆಗ್ತಾರೆ. ಅಂಥದ್ದನ್ನ ಎಲ್ಲ ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ರೂಢಿಸ್ಕೊಂಡ್ರೆ ಒಂದಷ್ಟು ಜನರಾದರೂ ರಂಗಭೂಮಿಯಲ್ಲಿ ಆಸಕ್ತಿ ಇರುವಂತ ಒಂದು ಯುವ ಜನಾಂಗ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇವತ್ತಿನ ಕೆಲವು ಪ್ರೇಕ್ಷಕರನ್ನ ಪ್ರಶ್ನೆ ಮಾಡಿದಾಗ ಅವರು ಕೊರಗೊಂದಿದೆ ಸರ್, ಇವತ್ತಿನ ನಾಟಕಗಳಲ್ಲಿ ಅಂದರೆ ರಂಗದ ಮೇಲೆ ಬರುವಂಥ ನಾಟಕಗಳಲ್ಲಿ ಸಂಭಾಷಣೆಗಳು ಸರಿಯಾಗಿರೋದಿಲ್ಲ, ಎಲ್ಲ ದ್ವಂದ್ವಾರ್ಥದ ಸಂಭಾಷಣೆಗಳಿರ್ತವೆ, ಬರೀ DJ ಹಾಕೊಂಡು ಕುಣಿಯೋ ಥರದ ನೃತ್ಯಗಳಿರ್ತವೆ, ಬರೀ ಕಲರವ ಇರುತ್ತೆ ಹೊರತು ಅದರಲ್ಲಿ ಭಾವನಾತ್ಮಕವಾದಂಥ ಮೌಲ್ಯಗಳನ್ನು ಬಿತ್ತರಿಸುವಂಥವಿರಲ್ಲ, ಸಾಂಸಾರಿಕವಾಗಿ ಕುತ್ಕೊಂಡು ನೋಡುವಂಥ ವಾತಾವರಣ ಇರೋದಿಲ್ಲ, ಬರೀ ಚೀಪ ಮೆಂಟಾಲಿಟಿ ಇಟ್ಟುತ್ತದೆ. ಜೊತೆಗೆ ದುಡ್ಡು ಮಾಡಬೇಕು ಅನ್ನೋ ವ್ಯವಹಾರ ಜ್ಞಾನದಿಂದ ಪ್ರದರ್ಶನ ಆಗುವಂಥ ನಾಟಕಗಳನ್ನು ನೋಡೋದ್ರಿಂದ ಏನು ಪ್ರಯೋಜನ ಅನ್ನುವ ಪ್ರಶ್ನೆಯನ್ನು ಅವ್ರು ಹೇಳ್ತಾರೆ.
ಅದ್ರ ಬದಲಿಗೆ ನಾವು ಮನೆಗಳಲ್ಲೇ ಕುತ್ಕೊಂಡು ಆರಾಮಾಗಿ ಮನೋರಂಜನಾತ್ಮಕವಾಗಿ ಮಾಡ್ಬೋದಲ್ಲ ಅಂತ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಇದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ವೃತ್ತಿ ರಂಗಭೂಮಿಗಳು ಇವತ್ತು ಅವಸಾನದ ಹಂಚಿನಲ್ಲಿದ್ದಾವೆ. ಆ ವೃತ್ತಿ ರಂಗಭೂಮಿಯ ಕಲಾವಿದರುಗಳ ಬದುಕಿನ ನಿರ್ವಹಣೆಗೋಸ್ಕರ ಈ ತರದ ಕೆಲವು ನಾಟಕಗಳನ್ನ ಅವರು ಮಾಡ್ಕೊಳ್ತಾರೆ. ಅದು ಅನಿವಾರ್ಯ ಅವರುಗಳಿಗೆ. ಅಂಥ ನಾಟಕಗಳನ್ನ ನೋಡುವಂತ ಒಂದು ವರ್ಗನೇ ಉತ್ತರ ಕರ್ನಾಟಕದಲ್ಲಿದೆ. ಬಹುಶಃ ಅಂಥ ನಾಟಕಗಳು ಎಲ್ಲ ಕಡೆ ಪ್ರದರ್ಶನಕ್ಕೆ ಬರೋದಿಲ್ಲ. ಈಗಲೂ ನನಗೆ ನಂಬಿಕೆ ಇದೆ, ನೀನಾಸಂ ಅಂತ ನಾಟಕಗಳು ತುಂಬಾ ಮೌಲ್ಯಯುತವಾದಂಥ ಶಿಕ್ಷಣವನ್ನ ಕೊಡುವಂತ, ಮೌಲ್ಯಗಳನ್ನು ಕಲಿಸುವಂತ, ನೈತಿಕತೆಯನ್ನು ಕಲಿಸುವಂತ ಅತ್ಯುತ್ತಮ ನಾಟಕಗಳನ್ನ ಅವರು ಕೊಡ್ತಾ ಇದ್ದಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತು, ಆಂಗ್ಲ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದಂಥ ಒಂದು ನಾಟಕ, ಸಂಸ್ಕೃತದ ಒಂದು ನಾಟಕ, ಅಥವಾ ನಮ್ಮ ಕರ್ನಾಟಕದ ಈ ಪ್ರಾದೇಶಿಕ ಏನು ಸನ್ನಿವೇಶಕ್ಕೆ ಅನುಗುಣವಾಗಿರುವಂತಹ ಬಹುದೊಡ್ಡ ಸಾಹಿತಿಗಳು ಬರೆದಂತ 3 ನಾಟಕಗಳನ್ನ ಹಿಂದೆ ಬರ್ತಾ ಇದ್ವು, ನೀನಾಸಂ ನಾಟಕಗಳು. ಅಂತ ನಾಟಕಗಳು ತುಂಬಾ ಉತ್ತಮವಾದಂಥ ನಾಟಕಗಳು. ಅಲ್ಲಿ ಯಾವುದೇ ದ್ವಂದ್ವ ಸಂಭಾಷಣೆಗಳಾಗಲಿ ಅಥವಾ ಸಮಾಜ ಮುಜುಗರ ಅನುಭವಿಸುವಾಗಿರುವಂಥ ಸನ್ನಿವೇಶಗಳಾಗಲಿ ಯಾವುವೂ ಇರಲಿಲ್ಲ. ಈಗಲೂ ಕೂಡ ಆ ಪರಂಪರೆ ಮುಂದುವರಿಸ್ತಾ ಇದೆ. ಇತ್ತೀಚಿನ ಒಂದು ದೊಡ್ಡ ಬೆಳವಣಿಗೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಕಾಶ್ ರೈ ಅವರು ಮೈಸೂರಿನ ಹೊರವಲಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿರ್ದಿಗಂತ ಅನ್ನುವಂಥ ಒಂದು ರಂಗ ರೆಪರ್ಟರಿಯನ್ನ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಅಲ್ಲಿ ಎಲ್ಲ ಕಲಾವಿದರುಗಳಿಗೆ 35,000 ರೂಪಾಯಿ ತಿಂಗಳ ಸಂಬಳ ಕೊಡ್ತಾರೆ. ಕರ್ನಾಟಕದ ಯಾವುದೇ ರಂಗ ತಂಡ ಅಲ್ಲಿಗೆ ಹೋಗಿ ಒಂದು ತಿಂಗಳ ಕಾಲ ಅಲ್ಲಿದ್ದು ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕಕ್ಕೆ ವಾಪಸ್ ಬರ್ಲಿಕ್ಕೆ ಅವರು ಉಚಿತವಾಗಿ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಅತ್ಯಂತ ಉತ್ತಮ ರಂಗ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡು ನಾಟಕಗಳನ್ನು ಮಾಡ್ತಾರೆ. ಇವತ್ತು ಅಲ್ಲಿ ಆಗ್ತಿರುವಂತ ಒಂದು ದೊಡ್ಡ ಕೆಲಸ ಅಂದ್ರೆ ಪಂಚತಂತ್ರ ಕಥೆಯನ್ನು ಇಟ್ಟುಕೊಂಡು ನಾಟಕವನ್ನು ಮಾಡ್ತಾರೆ. 5 ಅವರ್ಸ್ 5 ಗಂಟೆಗಳ ನಾಟಕಗಳ ಒಂದು ತರಬೇತಿ ಆಗ್ತಾ ಇದೆ. ಅದು ಪ್ರೊಡಕ್ಷನ್ ಆಗಿದೆ, ಇನ್ನೇನು ಸಂಚಾರ ಹೊರಡ್ತಾರೆ. ಅಂತ ಏನು ನಿರ್ದಿಗಂತ ತಂಡ ಕರ್ನಾಟಕದ ಏನು ಆಸಕ್ತ ಅಥವಾ ಏನು ಇವತ್ತು ಎಲ್ಲಿಯೂ ಆಶ್ರಯ ಸಿಗದಲೇ ಇರುವಂತ ರಂಗಕರ್ಮಿಗಳಿಗೆ ಒಂದು ಆಶ್ರಯದ ಗೂಡಾಗಿ ನಿರ್ದಿಗಂತ ಇವತ್ತು ಕೆಲಸ ಮಾಡ್ತಾ ಇರುವಂತ ನಾವು ಕಾಣ್ತೀವಿ. ಅದ್ರ ಜೊತೆಗೆ ನೀನಾಸಂನ ಹಳೆ ವಿದ್ಯಾರ್ಥಿಗಳು, ನೀನಾಸಂಲ್ಲಿ ಪದವಿಯನ್ನು ಪಡ್ಕೊಂಡಂಥವ್ರು ಶಿವಮೊಗ್ಗ, ಅದೇ ಸಾಣೆಹಳ್ಳಿನಲ್ಲಿ ಅಥವಾ ಅದೇ ಹೆಗ್ಗೋಡಲ್ಲಿ ಸಪ್ರೇಟ್ ಆದಂತ ರಂಗ ತಂಡಗಳನ್ನ ಕಟ್ಕೊಂಡು ಧಾರವಾಡದಲ್ಲಿ, ಗುಲ್ಬರ್ಗದಲ್ಲಿ ಮೌಲ್ಯಯುತವಾದಂಥ ನಾಟಕಗಳನ್ನ, ತುಂಬಾ ಕ್ಲಾಸಿಕಲ್ ಆದಂಥ ಡ್ರಾಮಾಗಳನ್ನ ಕೊಡ್ತಲೇ ಇದ್ದಾರೆ. ನಾನು ಹೇಳಿದ್ದು ವೃತ್ತಿ ರಂಗಭೂಮಿಯನ್ನ ಅವಹೇಳನ ಮಾಡಬೇಕು, ಅವಮಾನ ಮಾಡಬೇಕು ಅನ್ನುವಂಥ ಪರಿಭಾಷೆ ಎಲ್ಲ. ಅವ್ರದ್ದು ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ಕೆಲವು ನಾಟಕಗಳು, ಸಾಮಾಜಿಕ ನಾಟಕಗಳು ಅನ್ನುವಂಥ ಹೆಸರಿನಲ್ಲಿ ವೃತ್ತಿ ರಂಗಭೂಮಿಯವರು ಒಂದಷ್ಟು ಆ ವರ್ಗದ ಪ್ರೇಕ್ಷಕರು ಇದ್ದಾರೆ, ಅವರಿಗೆ ಮನರಂಜನೆ ಬೇಕಾಗಿದೆ, ರಂಜನೆ ಬೇಕಾಗಿದೆ, ಅಂತ ನಾಟಕಗಳಿಗೆ ಮಾತ್ರ ಪ್ರೇಕ್ಷಕರು ಬರುವಂತ ಒಂದು ವರ್ಗ ಇದೆ. ಆ ವೃತ್ತಿ ರಂಗಭೂಮಿ ಉಳಿಬೇಕು ಅನ್ನೋ ಕಾರಣಕ್ಕೆ ಆ ಥರದ ನಾಟಕಗಳು ಒಂದ್ ಕಡೆ ಆಗ್ತಾ ಇದ್ದಾವೆ ವಿನಃ ಎಲ್ಲ ಕಡೆ ಈ ರೀತಿಯಾಗಿರುವಂತ ದ್ವಂದ್ವ ಸಂಭಾಷಣೆಗಳು ಅಥವಾ ಸಮಾಜ ಒಪ್ಪದೇ ಇರುವುದಾಗಿರುವಂಥ ಸನ್ನಿವೇಶಗಳು ಇಟ್ಕೊಂಡು ಯಾವುದೇ ನಾಟಕಗಳು ಬಹುಶಃ ನಾನಂತೂ ನೋಡಿಲ್ಲ ಅಂತ ನನಗನ್ನಿಸ್ತದೆ. ಅಂದ್ರೆ ಬಹುಶಃ ನಿಮ್ಮ ಒಟ್ಟಾರೆ ಅಭಿಪ್ರಾಯವನ್ನು ಗ್ರಹಿಸಿದ್ರೆ ಒಂದು ರಂಗಭೂಮಿಯ ಮೇಲೆ ಬರುವ ಒಂದು ನಾಟಕ ಅಥವಾ ಪ್ರದರ್ಶನ ಅಲ್ಲಿ ಸಾಮಾಜಿಕ ಕಳಕಳಿ, ಶೈಕ್ಷಣಿಕ ಜಾಗೃತಿ ಮೂಡಿಸುವ ರೀತಿ ಮತ್ತು ಧಾರ್ಮಿಕವಾದ ಭಾವನೆಗಳನ್ನು ಕೆಣಕದಿರುವಂಥ ಮತ್ತು ದೇಶ ಪ್ರೇಮವನ್ನು ಮೂಡಿಸುವಂಥ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುವಂಥ ರಂಗಕಲೆಗಳು ಮತ್ತು ರಂಗ ಪ್ರದರ್ಶನಗಳಾದರೆ ಪ್ರೇಕ್ಷಕರು ಖಂಡಿತ ನೋಡ್ತಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಒಲವುಗಳನ್ನು ತೋರಿಸ್ತಾರೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಂಗ ನಿರ್ದೇಶಕರು, ರಂಗಕರ್ಮಿಗಳು, ಪಾತ್ರಧಾರಿಗಳು, ಪ್ರೇಕ್ಷಕರು ಎಲ್ಲರೂ ಒಂದಷ್ಟು ಚಿಂತನೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಕೊನೆಯದಾಗಿ ರಂಗ ಕಲಾವಿದರ ಬದುಕು ಹಸನಾಗೋದಕ್ಕೆ ನಿಮ್ಮ ಒಂದು ಕಳಕಳಿ ಅಥವಾ ಸಂದೇಶ ಏನು ಸರ್? ರಂಗ ಕಲಾವಿದರು ಇವತ್ತು ತುಂಬಾ ಹೀನಾಯ ಸ್ಥಿತಿಯಲ್ಲಿ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಕಂಡಂತೆ ಈ ಚಿತ್ರದುರ್ಗದಲ್ಲಿ ಸತ್ಯನಾರಾಯಣ ಡ್ರಾಮಾ ಸೀನರಿ ಅಂತ ಇತ್ತು. ಅಲ್ಲಿ ಅಣ್ಣಿರಾವ್ ಅಂತ ಹೇಳಿ ನೇಪಥ್ಯದ ದೊಡ್ಡ ಕಲಾವಿದರಿದ್ರು, ಹರ್ತಿಕೋಟೆಯವರು. ಅವ್ರ ಜೊತೆಗೆ ನಾನು ತುಂಬಾ ಒಡನಾಟ ಇಟ್ಕೊಂಡಿದ್ದೆ. ಅಲ್ಲೂ ನನ್ನ ಬಿಡುವಿನ ಸಮಯವನ್ನು ಅಲ್ಲೂ ಕುತ್ಕೊಳ್ತಾ ಇದ್ದೆ. ಅವರು ಆ ನೇಪಥ್ಯದ ಎಲ್ಲ ಸಾಮಗ್ರಿಗಳು ಹಾಳಾಗ್ತವೆ, ಮೇಕಪ್ ಹಾಳಾಗುತ್ತೆ ಅಥವಾ ಅಲ್ಲಿನ ಕಾಸ್ಟ್ಯೂಮ್ಸ್ಗಳು ಹಾಳಾಗ್ತವೆ ಅಂತ ಹೇಳಿ ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ರು ಅಂದ್ರೆ ಅವರು ಶಾಲಾ ಮಕ್ಕಳಿಗೆ ಯೂನಿಯನ್ ಡೇ ಫಂಕ್ಷನ್ಗಳಿಗೆ, ಶಾಲಾ ವಾರ್ಷಿಕೋತ್ಸವದ ಫಂಕ್ಷನ್ಗಳಿಗೆ ಮಕ್ಕಳಿಗೆ ವೇಷಭೂಷಣ ಹಾಕಿ ಪಾಪ ಅವ್ರು ಕೊಟ್ಟಷ್ಟು ಹಣದಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಳ್ಳುವ ಒಂದು ಸ್ಥಿತಿಯನ್ನು ತಲುಪಿಟ್ಟಿದ್ರು. ಅವ್ರು ಹೇಳೋರು ನನ್ನ ಜೊತೆಗೆ, ನಾನು ಇದ್ದಾಗಲೇ ನಾನು ಕಣ್ಣನ್ನು ಕಂಡಂಥದ್ದು, ಹಳ್ಳಿಗಾಡಿನ ಅನೇಕ ರಂಗ ಕಲಾವಿದರು ಅವ್ರ ಹತ್ರ ಬರೋರು. ತಬಲಾ ವಾದಕರಾಗಿರ್ಬೋದು, ಹಾರ್ಮೋನಿಯಂ ವಾದಕರು ಅಥವಾ ನಟ ನಟಿಯರೆಲ್ಲ ಬಂದು ಊಟಕ್ಕೆ ಬಸ್ ಚಾರ್ಜ್ಗೆ ದುಡ್ಡಿಲ್ಲದೆ ಅಲ್ಲಿ ದಿನಗಟ್ಟಲೆ ಕೂತಿದ್ದು ಅವರು ಆ ತನ್ನ ದುಡಿಮೆಯಲ್ಲಿನೇ ಒಂದಷ್ಟು ಹಣವನ್ನು ಕೊಟ್ಟು ಕಳಿಸ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಬಹುಶಃ ರಂಗಕರ್ಮಿಗಳಿಗೆ ಒಂದು ಸ್ಪಷ್ಟವಾದಂಥ ಉದ್ಯೋಗಗಳಿರೋದಿಲ್ಲ. ಆ ರಂಗ ಚಟುವಟಿಕೆಗಳಿಂದ ಯಾವುದೇ ಬಹಳ ದೊಡ್ಡ ಸಂಪನ್ಮೂಲ ಏನು ಬರೋದಿಲ್ಲ.
ಅಥವಾ ಸರ್ಕಾರ ಮತ್ತು ಸಮಾಜವನ್ನು ಕೂಡ ಆ ಕಡೆಗೆ ತಿರುಗಿ ನೋಡ್ತಾ ಇಲ್ಲ. ಅವರ ಬದುಕು ಹೀನಾಯ ಸ್ಥಿತಿಯಲ್ಲಿದೆ. ರಂಗ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಂತ ಡಿಪ್ಲೊಮೊ ಅಥವಾ ರಂಗ ಥಿಯೇಟರ್ ಪದವಿಯನ್ನು ಪಡ್ಕೊಂಡಂತ ಅನೇಕ ನಿರುದ್ಯೋಗಿ ಯುವಕರು ಇವತ್ತು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಮೊದಲೇದು ಸರ್ಕಾರ ಎಲ್ಲ ಶಾಲೆಗಳಿಗೆ ರಂಗ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು. ಆಗ ಮುಂದಿನ ಪೀಳಿಗೆಗೆ ನಾಟಕದಂತ ಬಹುದೊಡ್ಡ ಕ್ಷೇತ್ರವನ್ನ, ಮೌಲ್ಯವನ್ನ ಬಿತ್ತರಿಸುವಂತ ಬಹುದೊಡ್ಡ ಕ್ಷೇತ್ರವನ್ನ ಯುವ ಜನಾಂಗಕ್ಕೆ ಪರಿಚಯಿಸಲಿಕ್ಕೆ ಅವ್ರಿಗೊಂದು ಶಕ್ತಿ ಬರುತ್ತೆ. ಅದ್ರ ಜೊತೆಗೆ ಎಲ್ಲ ಇವತ್ತು ವಯಸ್ಸಾದಂತ ರಂಗಕರ್ಮಿಗಳಿಗೆ ಅವರಿಗೆ ಮಾಶಾಸನ ಆಗಲಿ ಅಥವಾ ಅವರ ಬದುಕಿಗೆ ಭದ್ರತೆಯನ್ನು ಕೊಡೋದೇ ಆಗಲಿ, ಈ 5 ಏನು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ಅಂಥದ್ದು ಇನ್ನೊಂದು ಗ್ಯಾರಂಟಿಯನ್ನ ಜನಪದ ಕಲೆಗಳಿಗೆ ಮತ್ತು ರಂಗಭೂಮಿಯ ಕಲಾವಿದರುಗಳಿಗೆ ಅಥವಾ ಇವನು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಂತ ಹಳ್ಳಿಗಾಡಿನ ಸಾಹಿತ್ಯ ವರ್ಗದವರಿಗೆ, ಬರಹಗಾರರಿಗೆ ಒಂದಷ್ಟು ಪ್ರೋತ್ಸಾಹದ ರೂಪದಲ್ಲಿ ಒಂದಷ್ಟು ಹಣಕಾಸಿನ ಸಹಾಯವನ್ನು ಮಾಡಿದರೆ ಅವರೆಲ್ಲರ ಬದುಕು ಹಸನಾಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ಬೋದು. ಆದರೂ ಒಂದು ನಾವು ಮೆಚ್ಚುಗೆ ಪಡುವಂಥ ಒಂದು ಅಂಶ ಏನು ಅಂತಂದರೆ, ಈಗಿನ ಕಾಲದಲ್ಲಿಯೂ ಕೂಡ ಕೆಲವು ದಾನಿಗಳು ಎಲ್ಲ ಕಲಾವಿದರನ್ನು ಕರೆಸಿ ನಾಟಕಗಳನ್ನು ಮಾಡಿಸ್ತಾರೆ, ತಮ್ಮ ಕೈಲಾದಷ್ಟು ಹಣಕಾಸನ್ನು ಕೊಡ್ತಾರೆ, ಅವ್ರಿಗೆ ಊಟೋಪಚಾರಗಳನ್ನು ನೋಡ್ಕೊಳ್ತಾರೆ. ಇಂಥದ್ದು ಒಂದಷ್ಟು ಸಮಾಜದ ಒಂದು ಸಣ್ಣ ಸಣ್ಣ ಭಾಗದಲ್ಲಿ ಬೇರೆ ಬೇರೆ ಮಗ್ಗಲಲ್ಲಿ ನಡೀತಲೇ ಇದೆ. ಅದು ಒಂದು ಆಶಾದಾಯಕವಾದಂಥ ಬೆಳವಣಿಗೆ. ಒಂದು ಇದು ಸರಿ ಹೋಗ್ಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ ಮತ್ತು ಸಮಾಜ ಬದ್ಧತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ರಂಗಭೂಮಿ ಮತ್ತೆ ಒಂದು ಹೊಸ ಮಗ್ಗುಲಿಗೆ ತನ್ನ ಹೊರಳನ್ನು ಅದು ಹೊರಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಖಂಡಿತ ಸರ್, ನೀವು ಹೇಳಿದ ಹಾಗೆ ರಂಗಕರ್ಮಿಗಳ ಬದುಕು ಹಸನಾಗಬೇಕು, ರಂಗಕಲೆ ನಿರಂತರವಾಗಿ ಮುನ್ನಡೆಯಬೇಕು, ಸಮಾಜ ಆರೋಗ್ಯವಂತ ಮತ್ತು ಮೌಲ್ಯಯುತವಾಗಿ ಮುನ್ನಡೆಯಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ಮನಬಿಚ್ಚಿ ಮಾತನಾಡಿದ್ದೀರಿ. ಸರ್ಕಾರ ಮತ್ತು ಸಮಾಜಗಳು ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಎಚ್ಚರಿಸಿದ್ದೀರಿ, ಮನವಿಯನ್ನು ಸಲ್ಲಿಸಿದ್ದೀರಿ. ನಮ್ಮ ಬಿಸಿ ಸುದ್ದಿ ವಾಹಿನಿಯ ಈ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಮನದಾಳ ಮಾತುಗಳನ್ನು ಪ್ರೇಕ್ಷಕರು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಬಳಗದ ವತಿಯಿಂದ ನಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ನಿಮಗೂ ವಂದನೆಗಳು ಸರ್. ಮತ್ತು ಈ ಸುದ್ದಿವಾಹಿನಿಯ ಸಂಪಾದಕರಾಗಿರುವಂಥ ಬಸವರಾಜ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ಡಾಕ್ಟರ್ ವಿ ಬಸವರಾಜ್ ಅವರು ರಂಗಕರ್ಮಿಗಳು ಮತ್ತು ನಿವೃತ್ತ ಪ್ರಾಧ್ಯಾಪಕರು ಶಿಕ್ಷಣ ಸಂಸ್ಥೆಯ ಮೂಲಕ ಹಲವತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಬಿತ್ತುತ್ತಾ ಹೊರಟಿರುವಂಥ ಶ್ರೀಯುತರ ಮನದಾಳದ ಮಾತುಗಳನ್ನು ಕೇಳಿದ್ರಲ್ಲ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೇನೆ. ಮುಂದಿನ ವಾರ ಮತ್ತೊಬ್ಬ ಪ್ರೇಕ್ಷಕರೊಂದಿಗೆ ನಿಮ್ಮ ಒಟ್ಟಿಗೆ ಮಾತನಾಡಲಿಕ್ಕೆ ಬರ್ತೇನೆ. ಅಲ್ಲಿಯವರೆಗೂ ಧನ್ಯವಾದ.